ಗುಜರಾತ್ನ ಭಾವನ್ಗರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೋದಿ ರೋಡ್ ಶೋ ನಡೆಸಿದ್ರು. ಈ ವೇಳೆ ಸುಮಾರು ಜನ ಮೋದಿಯನ್ನ ಕಾಣಲು ಬಂದಿದ್ರು. ಎಳೆ ಮಗುವನ್ನ ಹಿಡಿದ ತಾಯಂದಿರು, ಯುವಕರು, ಯುವತಿಯರು, ವೃದ್ಧರು ಕೂಡ ಈ ರೋಡ್ ಶೋನಲ್ಲಿ ಭಾಗವಹಿಸಿದ್ರು. ಬಂದವರು ಮೋದಿಯನ್ನ ಕಂಡು ಹಾಯ್ ನಮಸ್ತೆ ಮಾಡ್ತಿದ್ರು. ಮೋದಿ ಅವರು ಅವರನ್ನ ಕಂಡು ಅದೇ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ರು. ಆದ್ರೆ ಒಬ್ಬ ಬಾಲಕ ತಾಯಿ ಪಕ್ಕ ನಿಂತು ಮೋದಿಯನ್ನ ಸೆಳೆಯುವಂತಹ ಕೆಲಸ ಮಾಡಿದ್ದಾನೆ. ಅದೇನಂತೀರಾ ಹೇಳ್ತೀವಿ ಕೇಳಿ. ಹೀಗೆ ಮೋದಿ ರೋಡ್ ಶೋ ನಲ್ಲಿ ಬರ್ಬೇಕಾದ್ರೆ ಒಬ್ಬ ಬಾಲಕ ತನ್ನ ಕೈಯಲ್ಲಿ ಮೋದಿಗೆ ಹಾಯ್ ಮಾಡ್ಲಿಲ್ಲ, ಬದಲಿಗೆ ಧೈರ್ಯದಿಂದ ಸೆಲ್ಯೂಟ್ ಮಾಡ್ತಾನೆ. ಆತನ ದೇಶಭಕ್ತಿಯನ್ನ ಕಂಡ ಮೋದಿ ಆತನ ಮುಂದೆ ಆತನಿಗೆ ಕಾಣುವಂತೆ ಸೆಲ್ಯೂಟ್ ಮಾಡಿದ್ದಾರೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ. ಮೋದಿ ಅವರು ನಾಗರಿಕರನ್ನ ಗುರುತಿಸುತ್ತಾರೆ ಎಂಬುದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಕೇವಲ ಮೋದಿ ಸೆಲ್ಯೂಟ್ ಮಾಡುವ ದೃಶ್ಯ ಕಂಡು ಬಂದಿತ್ತು. ಹೀಗಾಗಿ ಮೋದಿ ಯಾರಿಗೆ ಸೆಲ್ಯೂಟ್ ಮಾಡಿದ್ರು ಎಂಬುವ ಚರ್ಚೆ ಶುರುವಾಗಿತ್ತು. ಅದರ ಬೆನ್ನಲ್ಲೇ ರಿಲೀಸ್ ಆದ ಈ ವಿಡಿಯೋ ಮೋದಿ ಸೆಲ್ಯೂಟ್ಗೆ ಉತ್ತರ ನೀಡಿದೆ. ಈ ವಿಡಿಯೋ ಏನ್ ಕಲಿಸುತ್ತೆ ಅಂದ್ರೆ, ಸಾಮಾನ್ಯ ಜನರಲ್ಲಿ ದೇಶಭಕ್ತಿ ಮತ್ತು ಧೈರ್ಯವನ್ನ ಮೆಚ್ಚಿಕೊಳ್ಳುವ ವಿಚಾರವನ್ನ ಪ್ರಧಾನಮಂತ್ರಿ ಮೋದಿಯು ನೋಟಿಸ್ ಮಾಡ್ತಾರೆ. ದೇಶ ಮೆಚ್ಚೋ ಕೆಲಸ ಮಾಡಿದ್ರೆ ಮೋದಿಗೆ ತಲುಪುತ್ತೆ ಅನ್ನೋದು ತಿಳಿಯುತ್ತೆ. ಮಕ್ಕಳಲ್ಲಿ ದೇಶ ಪ್ರೀತಿ ಇದ್ದರೆ ಪ್ರಭಾವಿಗಳು ಅದನ್ನ ಗುರುತಿಸಿ ಅವರನ್ನ ಗೌರವಿಸುತ್ತಾರೆ ಎಂಬ ಸಂದೇಶವನ್ನ ತಿಳಿಸುತ್ತೆ. ದೇಶದ ಪ್ರಗತಿಗೆ ಯುವ ಪೀಳಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಮುಖ್ಯ ಎನ್ನುವುದನ್ನ ಮತ್ತು ಅವರ ಸಾಧನೆಗಳು ಪ್ರತ್ಯೇಕವಾಗಿ ಗುರುತಿಸಲ್ಪಡುತ್ತೆ ಅನ್ನೋದನ್ನ ಈ ವಿಡಿಯೋ ತೋರಿಸುತ್ತೆ. ಹೀಗಾಗಿ ಈಗಿನ ಯುವ ಜನತೆಯ ದೇಶ ಪ್ರೇಮ ಕಂಡು ಮೋದಿ ಖುಷಿ ಪಟ್ಟಿದ್ದಾರೆ. ಆತನಿಗೆ ತಾನು ಸೆಲ್ಯೂಟ್ ನೀಡಬೇಕೆಂದು ತಾನು ಸ್ವಲ್ಪ ಬಗ್ಗಿ ಸರಿಯಾಗಿ ಸೆಲ್ಯೂಟ್ ಮಾಡಿದ್ದಾರೆ. ಇದನ್ನ ಕಂಡ ಬಾಲಕ ಶಾಕ್ ಆಗಿದ್ದಾನೆ. ತಕ್ಷಣ ಬಾಲಕ ತನ್ನ ತಾಯಿಗೆ ನೋಡಿ ಅಮ್ಮ, ಮೋದಿ ನನಗೆ ಸೆಲ್ಯೂಟ್ ಮಾಡಿದ್ದಾರೆ ಎಂಬುದನ್ನ ತಿಳಿಸಲು ಮುಂದಾಗಿದ್ದಾನೆ. ನೋಡಿದ್ರಲ್ಲ, ದೇಶ ಪ್ರೇಮ ಎಲ್ಲಿರುತ್ತೋ ಅಲ್ಲಿ ಒಂದು ಪಟ್ಟು ಜಾಸ್ತಿ ಮರ್ಯಾದೆ ಇರುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ.